ಇವತ್ತೇನದತ್ತು ಕೇಳಿದ್ರೆ ಅಪ್ಪವ್ರು ಹಿಂಗಿಡ್ತಾರೆ ವಿಷಯ. ಹ್ಯಾಂಗೆ ಮನೆ ಹೆಬ್ಬಲಕ್ಕೆ ಪ್ಯಾಂಟುಣಿಗೆ ಇರ್ತಾವ ನೋಡು, ಹಾಂಗೆ ಹಂತ 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 ಮಂದಿಗೆ ತಿಳಿಲೆತ್ತ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ಯಾರ. ಇವತ್ತೇನದ ವಿಷಯ ಅಂತ ಕೇಳಿದ್ರೆ, ನೀ ಕಂಡರೆ ನೀನೇ ನೆಲೆಗಾಣುವಿ. ಇದು ಮಂದಿ ಕೇಳೋದಿಲ್ಲ ಇವತ್ತ, ನಂಬದು ನಾವೇ ತಿಳ್ಕೊಳ್ಳೋದು. ನೀ ಕಂಡರೆ ನಿನ್ನ ನೆಲೆಗಾಣುವುದು. ಸುರುವಿನ ಚರಣ ಹಿಂಗದ. ಸ್ವತಃ ನೀನೇ ಕಾಣಬೇಕು, ನಿನ್ನ ನೆಲೆ ನಿನಗೆ ತಿಳಿತದ. ಹ್ಯಾಂಗ್ರಿ ನಮ್ಮದು ನಾವೇ ಹ್ಯಾಂಗೆ ನೋಡ್ಬೇಕು? ನಾ ಸುಮ್ಮ ತಿಳಿಯಂಗೆ ಹೇಳ್ತೀನಿ. ನಮ್ಮ ಹೊಟ್ಟೆ ಕಡಿತಂದ್ರೆ ಅಜ್ವೇನ್ ತಿಲ್ಲಕ್ಕೆ ನಮಗೆ ಗಾವ. ಮಂದಿ ಹೊಟ್ಟೆ ಕಡಿತಂದ್ರೆ ನೀವು ಅಜ್ವೇನ್ ತಿಂದ್ರೆ ಅವ್ರು ನಿಂದಿರ್ತದ? ಯಾರು ಹೊಟ್ಟೆ ಕಡಿತದ ಅವ್ರು ಅಜ್ವೇನ್ ತಿನ್ಬೇಕ್ರಿ. ಈಗ ಡಾಕ್ಟ್ರ್ ಬಲ್ಲಿ ಹೋಗ್ತೀರಿ ನೀವು, ನಾನು ಹೊಟ್ಟೆ ಕಡಿಲಿಕ್ಕತ್ತೆ ಅದರಿ ಅಂದ್ರಿ ಅಂದ್ರೆ ಇವ ಹೇಳಕತ್ತೇನ ತಾವು ಔಷಧ ಕೊಡ್ಲಕತ್ತೇನ? ಸ್ವತಃ ಅವನಿಗೆ ಕಡಿಲಿಕ್ಕತ್ತಿತ್ತಂದ್ರೆ ತಾನೇ ತೋತಾನಿಲ್ಲ, ಸ್ವತಃ ಅನುಭವಕ್ಕೆ ಬರ್ತದಿಲ್ಲ. ನೀ ಕಂಡರೆ, ನೀ ಅಂದ್ರೆ ಯಾರು? ಈ ಮಾತು ನಿಜಗುಂಡ್ರು ಬರೀತಾರೆ ಒಂದು ಕಡೆ. ಮನುಜ ಕುಲದ ಜನನದ ಲಾಭ ಯಾವುದು? ಮನುಷ್ಯನಾಗಿ ಹುಟ್ಟ ಬಂದ ಮೇಲೆ ಪರಮಾತ್ಮ ನಮಗೆ ಈ ಜನ್ಮ ಕೊಟ್ಟ ಬಳಿಕ ನಾವೆಲ್ಲರೂ ಹುಟ್ಟಿ ಬಂದಿದ್ರ ಲಾಭ ಏನಪ್ಪ ಅಂದ್ರೆ ಆರು ನಾನೆಂದು ತಿಳಿಯುವುದು. ಎಲ್ಲಿತನ ನಾವು ಯಾರಿದ್ದೀವಿ ಅನ್ನೋದು ಪಕ್ಕ ತಿಳಿಯಂಗಿಲ್ಲ, ಅಲ್ಲಿತನ ನಮಗೆ ಪತ್ತ ಗೊತ್ತಾಗಂಗಿಲ್ಲ, ಠಿಕಾಣಿ ಗೊತ್ತಾಗಂಗಿಲ್ಲ. ನೆಲೆ ಅಂದ್ರೆ ಠಿಕಾಣಿ. ಅತಿರ್ ನೋಡಿ ನೀವು ಚಂದಾಗಿ ದುಡಿಲಿಲ್ಲ, ರೊಕ್ಕ ತಂದು ಕೊಡಲಿಲ್ಲ, ಅಲ್ಲಿದಲ್ಲೇ ಇಲ್ಲಿದಲ್ಲೇ ಕುಡಿದು ಹೋಟೆಲ್ದಾಗೆ ಬಿದ್ದು ರಸ್ತದ ಮೇಲೆ ಬಿದ್ದು ಮತ್ತು ಮುಂಜಾನೆ ತೆಗೆದು ಹೋಗೋನು ಏನತ್ತೀರಿ ನೀವು? ನೀ ಏನು ಠಿಕಾಣಿಗೆ ಹತ್ತಂಗೆ ಕಾಣಲ್ಲ ಅತ್ತಿರ್ಲ. ಯಾಕ? ಅಲ್ಲಿದಲ್ಲೇ ಮಾಡ್ಲಿಕ್ಕತ್ತೆ ನಾವು. ನೀ ಕಂಡರೆ ಸ್ವತಃ ನಿನಗೆ ಅನುಭವ ಆಗಬೇಕು, ನಾ ಯಾರಿದ್ದೀನಿ, ನಾ ಯಾರಿದ್ದೀನಿ, ನಮ್ಮ ನಿಜ ಸ್ವರೂಪ ಏನು, ನಮ್ಮ 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 ನಿಕ್ಕ ಸ್ವರೂಪ ಏನು, ಇದು ಗೊತ್ತಾಯ್ತಂದ್ರೆ ನಾವು ಅವತ್ತು ಗಟ್ಟಿಯಾಗೀವಿ, ಒಂದು ಜಗದ ಮೇಲೆ ನಿಂತೀವಿ. ನಮ್ಮ ಮನಸ್ಸಿನಾಗ ಎಂದೂ ಹೊಯ್ದಾಟ ಬರಂಗಿಲ್ಲತ್ತ ತಿಳ್ಕೊಬೇಕು. ನಮ್ಮ ಠಿಕಾಣಿ ನಮಗೆ ಗೊತ್ತಿಲ್ಲ ಅಂದ್ರೆ ಅಳಗಾಡ್ತದೆ, ಅಳಗಾಡ್ತದೆ. ಬರೆದಿಲ್ಲ ಅವರು ಎಷ್ಟು ಚಲೋ ಬರ್ದಾರೆ ನಿಜಗೊಂಡ್ರು. ಬಾಧೆ ತನ್ನೊಳು ತೋರದೋ ಪರಮಾರ್ಥ ಬೋಧೆ ನೆಲೆಗೊಂಡ ನಿಂದ ಮೇಲೆ. ಎಲಿತನ ನಿನಗೆ ಬಾಧ ತೋರ್ತದಂದ್ರೆ ನಿನ್ನೊಳಗೆ ಪಕ್ಕ ಗಟ್ಟಿ ಆಗುತ್ತಾನ. ಗಟ್ಟಿ ಆಯಿತು ಅಳಗಾಡಂಗಿಲ್ಲ. ಈಗ ನೋಡ್ರಿ, ಯಾವಾದ್ರೆ ಪ್ರಪಂಚದ ಒಂದು ಕೆಲಸ ಹೌದೌಲ್ ಯಾವಾಗ ಆಗ್ತದ? ಪಕ್ಕ ತಿಳಿಲಾರಕ್ಕ. ಪಕ್ಕ ತಿಳಿತಂದ್ರೆ ಹೌದೌಲ್ ಆಗ್ತದನು? ಏನತ್ತೀರಿ ನೀವು ಮಂದಿ ಯಾರ್ಯಾರು ಅನ್ನೋರಿಗೂ? ನೀ ಏನು ಚಿಂತೆ ಮಾಡಬೇಡ, ನನಗೆ ಖಾತ್ರಿ ಅದು, ನನಗೆ ಖಾತ್ರಿ ಅದು ಆತದ ಎತ್ತಿರಲ್ಲ. ಹಿಂಗೆ ಖಾತ್ರಿ ಆಗ್ಬೇಕು ನಾವು ಯಾರಿದ್ದೀವಿ. ಎಷ್ಟು ಮಂದಿ ಕೇಳ್ತೀರಿ ಕೇಳ್ರಿ ನೀವು. ಬಹುಜನರು ನಾವು ಯಾರಿದ್ದೀವಿ ಅನ್ನೋದು ನಮ್ಮ ಪತ್ತನೇ ನಮಗೆ ಗೊತ್ತಿಲ್ಲ. ಕಲ್ಲಪ್ಪಿದ್ದೀನಿ, ಮಲ್ಲಪ್ಪಿದ್ದೀನಿ, ಕವ ಇದ್ದೀನಿ, ಇವ ಇದ್ದೀನಿ, ರಾಜ ಇದ್ದೀನಿ, ಮಂತ್ರಿ ಇದ್ದೀನಿ, ಅದು ಇದ್ದೀನಿ, ಈ ಶರೀರ ನಾ ಇದ್ದೀನಿ, ಮನಸ್ಸು ನಾ ಇದ್ದೀನಿ, ಇಂದ್ರಿಯ ನಾ ಇದ್ದೀನಿ. ಅರೆ ತಮ್ಮ, ನೀ ಯಾರು ಅಂತ ಕೇಳಿದ್ರೆ ಉತ್ತರ ನಮಗೆ ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಎಲ್ಲಿ ಹೋಗಿ ತಿಳ್ಕೊಬೇಕಿದು? ಎಲ್ಲೋ ತಿಳ್ಕೊಬೇಕು. ಆರು ನಾನೆಂದು ವಿಚಾರಿಸು, ವಿಚಾರಿಸು. ಯಾರ ಬಲ್ಲಿ? ಎಲ್ಲೋಗಿ ವಿಚಾರಿಸ್ಬೇಕಿದು? ನಾ ಸುಮ್ಮನೆ ನಿಮಗೆ ಕೇಳ್ತೇನೆ, ನಮ್ಮ ಹೊಲದು ಉತ್ತರ ಸಿಕ್ಕಿಲ್ಲ ಅಂದ್ರೆ ಎಲ್ಲೋಗಿ ವಿಚಾರ ಮಾಡ್ತೀರಿ? ತಹಸೀಲ್ದಾರ್ ಆಫೀಸ್ಗೆ ಹೋಗ್ತಿರಲ್ಲ, ಅಕ್ಕಿ ಗೋಧಿ ಬಂದಿಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಬಲ್ಲಿ ಹೋಗ್ತಿರಲ್ಲ, ರೊಕ್ಕ ಬಂದಿಲ್ಲ ಅಂದ್ರೆ ಮ್ಯಾನೇಜರ್ ಬಲ್ಲಿ ಹೋಗ್ತಿರಲ್ಲ. ಹಾಂಗೆ ನಾವು ಯಾರಿದ್ದೀವಿ ಅನ್ನೋ ತಿಳ್ಕೊಳ್ಳೋಕೆ ವಿಚಾರ ಮಾಡ್ಲಿಕ್ಕೆ ಯಾರು ಬಲ್ಲಿ ಹೋಗ್ಬೇಕು? ಯಾರು ಬಲ್ಲಿ ಹೋಗ್ಬೇಕು? ನಾ ಮೊನ್ನೆ ಒಂದು ಊರಾಗ ಕೇಳಿದೆ,
ಆರು ನಾನೆಂದು ವಿಚಾರಿಸು ತಿಳ್ಕೊಳಕ್ಕೆ ಎಲ್ಲಿ ಹೋಗಿದ್ದು ಅಂದೆ. ಅವ ಅಂದ ಹೆಣ್ತಿ ಬಲ್ಲಿ ಹೋಗಿದ್ದೆ ರೀ ಅನ್ನೋ. ಹೆಣ್ತಿ ಬಲ್ಲಿ ಹೋದೆ ಅಂದ್ರೆ ನೀ ಯಾರು ಅಂತ ಹೇಳ್ತಾಳಾಕಿ. ಹಿಂಗೆ ಮಾಡಿ ನೋಡ್ರಿ ಅಮ್ಮ. ಹೆಣ್ತಿ ಬಲ್ಲಿ ಹೋರ್ಯಾ ನಾ ಯಾರಿದ್ದೀನಿ ಅಂತ ಕೇಳ್ರಿಕಿ. ನೀನು ಹುಚ್ಚು ಬಾಯಾಗ ಮಣ್ಣು ತಲೆ ಸುದ್ದಿಲ್ಲ ಇದಕ್ಕತ್ತಾಳೆ. ಹೆಣ್ತಿಗೆ ಹೋಗಿ ನಾ ಯಾರಿದ್ದೀನಿ ಅಂದ್ರೆ ಏನಂತಾಳೆ, ನನಗೆ ಗಂಡಿದ್ದೀಯತ್ತಾಳ ಮತ್ತೇನಂತ. ಮಕ್ಕಳ ಬಲ್ಲಿ ಹೋಗಿ ನಾ ಯಾರಿದ್ದೀನೋ ತಮ್ಮ ಅನ್ರಿ, ನಮ್ಮ ಅಪ್ಪಿದ್ದೀಯತ್ತಾರ. ಈ ಮಾತು ಹೆಣ್ತಿಗೆ ಗಂಡಗ ಮಕ್ಕಳಿಗೆ ಕೇಳಬೇಡ. ನಾ ಯಾರಿದ್ದೀನಿ ಅಂತ ಜಗತ್ನಾಗ ಒಬ್ಬನೇ ಒಬ್ಬ ನಾವು ಸಮರ್ಥ ಸದ್ಗುರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಬಲ್ಲಿ ಹೋಗಿ ಕೇಳು. ಸದ್ಗುರುನಾಥ ನಾ ಯಾರು ನನಗೆ ಪಕ್ಕ ಗೊತ್ತಾಗಲಾಗ್ಯದ. ಅಜ್ಞಾನದಿಂದ ಅನಂತ ಅನಂತ ಜನ್ಮಗಳು ತೊಗೊಂಡು ಬರ್ಲಕತ್ತೀನಿ. ನನಗೆ ಹುಟ್ಟು ಸಾವು ಸಾಕಾಗ್ಯದ. ನನಗಿನ್ನು ಮ್ಯಾಲೆ ಹುಟ್ಟೋದು ಬೇಡ, ಸಾಯೋದು ಬೇಡ. ನನಗೆ ಮುಕ್ತ ಮಾಡೋ ಗುರುವೇ, ಮುಕ್ತ ಆಗಲಕ್ಕೆ ಇದಕ್ಕೆ ಮಾರ್ಗ ಏನದ ಸದ್ಗುರುನಾಥ? ನನ್ನ ನಿಜ ಸ್ವರೂಪ ಏನು? ನಾ ಎಲ್ಲಿಂದ ಬಂದೀನಿ? ಮೊದಲು ಎಲ್ಲಿದ್ದೆ, ಈಗ ಹೆಂಗಿದ್ದೀನಿ, ಮುಂದೆ ಎಲ್ಲಿ ಹೋಗ್ತೀನಿ? ಹುಟ್ಟವ ನಾನು, ಸಾಯವ ನಾನು? ಹುಟ್ಟಿದ್ದು ಸಾಯ್ತದೋ ಏನು ಸತ್ತಿದ್ದು ಹುಡ್ತದೋ? ನಾನು ಹುಟ್ಟು ಸಾವುಗಳು ಆವೋ ಇಲ್ಲೋ? ನನಗೆ ರೋಗ ರುಜಿಗಳು ಆವೋ ಇಲ್ಲೋ? ನನಗೆ ಮಾನ ಅಪಮಾನ ಆದ ಇಲ್ಲೋ? ನನಗೆ ಪಕ್ಕ ಖಾತ್ರಿ ಮಾಡೋ ಸದ್ಗುರುನಾಥ ಅಂದಾಗ ಅವ್ರು ಹೇಳ್ತಾರೆ, ನಿನ್ನ ಖಾತ್ರಿ ಮಾಡ್ತಾರ ಅವ್ರು. ಏನತ್ತ? ನೀ ಕಂಡರೆ ನಿನ್ನ ನೆಲೆಗಾಣುವುದು. ಸ್ವತಃ ನಿನ್ನನ್ನು ಹೋಗಿ ಬರ್ಬೇಕದು. ನಾನು ಹುಟ್ಟವನು ಅಲ್ಲ, ನಾ ಸಾಯವನು ಅಲ್ಲ, ನನಗೆ ಯಾವ ಕಲಿನೂ ಇಲ್ಲ, ನನಗೆ ಮಾನಿಲ್ಲ, ನನಗೆ ಅಪಮಾನಿಲ್ಲ, ನನಗೆ ಪಾಡಿಲ್ಲ, ನನಗೆ ಗೈರಿಲ್ಲ, ನನಗೆ ಲಾಭ ಇಲ್ಲ, ನನಗೆ ಲುಸ್ಕಾನಿಲ್ಲ, ನನಗೆ ಆಕಾರ ಇಲ್ಲ, ನನಗೆ ವಿಕಾರ ಇಲ್ಲ. ನಾನು ಸಚ್ಚಿದಾನಂದ ಘನ ಪರಮಾತ್ಮ ಇದ್ದೇನೆ ತಮ್ಮ ನಿಶ್ಚಯ ಜ್ಞಾನ ಆಯ್ತಂದ್ರೆ ಅಂದೇ ನಿಮ್ಮ ಠಿಕಾಣಿ ಗೊತ್ತಾಗ್ತಂದು ನೋಡಿ. ಅಂದೇ ಗೊತ್ತಾಗಬೇಕಲ್ರಿ. ಭಾಳ ಮಂದಿಗೆ ಗೊತ್ತೇ ಇಲ್ಲ. ನಿಜಗುಂಡ್ರು ಬರೋದಿಲ್ಲ. ನಿನ್ನಲ್ಲಿ ಹುದು ಸತ್ಯ ಪದ, ಅದು ನೀನು ಅನುಭವಿಸಿ ನೋಡು, ಅನುಭವದಿಂದ ಅನುಭವಿಸಿ ನೋಡು. ನಿನ್ನೊಳಗೆ ಪರಮಾತ್ಮನು, ನಿನ್ನೊಳಗೆ ಪರಮಾತ್ಮ ಇದ್ದಿದ್ದು ಮಂದಿಗೆ ಯಾಕೆ ಕೇಳಕತ್ತಿದ್ದು? ಸ್ವತಃ ನೀನೇ ಅನುಭವ ಮಾಡು. ಅನುಭವ ಮಾಡ್ಲಿಕ್ಕೆ ಬರೋಲ್ಲ. ಕಣ್ಣು ಎದರ್ಲೆ ನೋಡ್ಲಿಕ್ಕತ್ತದ, ಅನುಭವ ಮಾಡು. ಕಿವಿ ಎದರ್ಲೆ ಕೇಳಕತ್ತದ, ಅನುಭವ ಮಾಡು. ಈ ತೊಗಲು ಸ್ಪರ್ಶ ಜ್ಞಾನ ಎದರ್ಲೆ ಮಾಡ್ಲಕತ್ತ, ಅನುಭವ ಮಾಡು. ಮೂಗು ವಾಸನೆ ಎದರಿಂದ ತೊಳಕತ್ತ, ಅನುಭವ ಮಾಡು. ನಾಲಿಗೆ ರಸ ಎದರಿಂದ ತೊಳಕತ್ತ, ಅನುಭವ ಮಾಡು. ಕಣ್ಣು ಸ್ವತಃನೇ ತಾನೇ ನೋಡ್ತಿದ್ರೆ ನಿದ್ದೆ ಹತ್ತದಾಗ ಯಾಕೆ ನೋಡಿಲ್ಲ? ನಿದ್ದೆ ಹತ್ತವ ನೋಡ್ಯದ ನಿದ್ದೆ ಹತ್ತವನ ಕಣ್ಣು ಹಿಂಗೆ ತೆರೀರಿ, ಕಾಣ್ತಾವ ಅದಕ್ಕೆ. ಮತ್ತು ಕಣ್ಣನ್ನು ನೋಡ್ತಿದ್ರೆ ನಿದ್ದೆಗೆ ಬಿಡ್ತದ, ಎಚ್ಚರದಾಗ ನೋಡ್ತದೇನೆಂದರೆ. ನೀ ಹೆಂಗಿದ್ದೀವಿ? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಇವು ನಿನ್ನ ಲಕ್ಷಣವ. ಕಣ್ಣೊಮ್ಮೆ ನೋಡ್ತದ, ಒಮ್ಮೆ ಬಿಡ್ತದ. ಇವಕ್ಕೆ ಇಂದ್ರಿಗಳಿಗೆ ಅಂಧತ್ವ ಮಂದತ್ವ ಪಟತ್ವವ. ನೀ ಸದಾ ಜಾಗರಿದ್ದೀವಿ. ಮೂರು ಅವಸ್ಥೆಗಳೊಳಗೆ ನೀ ಇದ್ದೀವಿ. ಆ ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ನೀ ಜಾಗರದಾಗ ಇದ್ದೀವಿ, ಸ್ವಪ್ಪಂದಾಗ ಇದ್ದೀವಿ, ಸುಪ್ತಿ ಒಳಗೆ ಇದ್ದೀವಿ. ಈಗ ಹಗಲತ್ತು ಎಲ್ಲ ಕೂತೀರಿ, ದುಡ್ದಿರಿ, ಉಂಡಿರಿ, ತಿಂದಿರಿ. ಈಗೆಲ್ಲ ಗೊತ್ತದ ನಿಮಗೆ. ಇದು ಸ್ಟೇಜ್, ಇದು ಮೈಕ, ಇದು ಪ್ರವಚನ ಎಲ್ಲ ಗೊತ್ತದ. ಇನ್ನು ಮೇಲೆ ಮೊಕ್ಕತ್ತಿರಲ್ಲ, ಮೊಕ್ಕಣ್ಗಳು ಗೊತ್ತವ ನಿಮಗೆ. ಇವು ಎಲ್ಲಿ ಬಂದಿರಿ ಗೊತ್ತದ? ಖರೆ ನೀವು ಇದ್ದೀರೇ ಇಲ್ಲ? ನಿದ್ದೆತ್ತ ನೀವು ಇದ್ದೀರೇ ಇಲ್ಲ? ನೀವು ಇದ್ದಿರುತ್ತೆ, ಮುಂಜಾನೆ ಸುದ್ದಿ ಗೊತ್ತಾಗ್ಯದ. ಒಂದು ವೇಳೆ ನೀವು ಅದರಾಗ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲ ಕಡೆ ಫೋನ್ ಹೊತ್ತಿದ್ದು ನೋಡಿ, ನಾಳೆಗೆ ಒಂದಕ್ಕೆ ಯಾವ್ದಿವ್ರು ಮಣ್ಣ. ನಿದ್ದೆಗೂ ಇದ್ದೀವಿ, ಜಾಗ್ರದಾಗೂ ಇದ್ದೀವಿ, ಸ್ವಪ್ನದಾಗೂ ಇದ್ದೀವಿ. ಮೂರು ಅವಸ್ಥೆಗಳೊಳಗೆ ನೀ ಇದ್ದೀವಿ. ಜಾಗ್ರ ಸ್ವಪ್ನದಾಗಿಲ್ಲ, ಸ್ವಪ್ನ ಸುಪ್ತಿಯೊಳಗಿಲ್ಲ. ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ನೀ ಎಲ್ಲದರಾಗಿದ್ದೀವಿ. ನೀ ಎಲ್ಲದರಾಗಿದ್ದಿ. ಎಲ್ಲ ಏನು ಅರಿತು ನೋಡು. ಅದೇ ನಾ ತ್ವಮ ಗುರುಗಳ ಮುಖದಿಂದ ಕಂಡಿ ಅಂದ್ರೆ ಅವತ್ತು ನಿನಗೆ ದುಃಖನೇ ಇಲ್ಲ. ಅಖಂಡಿದೆಲ್ಲವೂ ನನ್ನ ವಾಸಸ್ಥಳ ಅಂತ ಗೊತ್ತಾಗ್ತವ. ಎಲ್ಲ ಕಡೆ ಇದ್ದಿದೆಪ್ಪ ನೀ, ಎಲ್ಲ ಕಡೆ ಇದ್ದಿದಿ. ದೇಹ ಉಪಾದಿಯಿಂದ ಇದರ ಕಾಣ್ಲಕತ್ತಿದಿ. ಆ ಉಪಾಧಿ ತೆಗೆದ್ರೆ ನೀವು ವ್ಯಾಪಕ ಇದ್ದಿದೆ. ವ್ಯಾಪಕ ಶರೀರದಾಗ ಅಂತಃಕರಣದಲ್ಲಿ ಆ ಪರಮಾತ್ಮನ ಪ್ರತಿಬಿಂಬ ಆಗ್ಯದಪ್ಪ. ಅದಕ್ಕೆ ವ್ಯವಹಾರ ನಡೆದ ನಿನ್ನೊಳಗೆ ಪರಮಾತ್ಮನ.
ಇದು ನಮಗೆ ಯಾಕೆ ಕಾಣಲಾಗ್ಯದ? ಮುಂದಿನ ನುಡಿ ಹೇಳ್ಯಾರ ಅವರು. ನೀನೇ ಸ್ವಂತ ಪರಮಾತ್ಮ ಇದ್ರು ನಮಗೆ ಕಾಣಲಾಗ್ಯದ ಯಾಕ? ನೋಡಲಕ್ಕ ಕಣ್ಣು ಚಲೋ ಇಲ್ಲ. ಕಣ್ಣೊಂದು ಚಲೋ ಬೇಕಲ್ಲ. ಈ ಕಾಮಣಿ ಆದವ್ರಿಗೆ ಮಂದಿ ಹೆಂಗೆ ಕಾಣ್ತಾರ? ಹಸಿರೇ ಕಾಣ್ತಾರೆ. ಯಾಕೆ? ಅವ್ರ ಕಣ್ಣು ಹಸಿರೇ ಇರ್ತಾವ. ನಿನ್ನೊಳಗೆ ಏನು ತುಂಬ್ಯಾದ ಹಾಗೆ ಜಗತ್ತು ಕಾಣ್ತದೆ ನೋಡಿರ್ಬೇಕಾರೆ ನೀವು. ಕಳ್ಳರಿಗೆ ಎಲ್ಲರೂ ಕಳ್ಳರಂಗೆ ಕಾಣ್ತಾರೆ, ಸುಳ್ಳರಿಗೆ ಎಲ್ಲರೂ ಸುಳ್ಳರಂಗೆ ಕಾಣ್ತಾರೆ, ಕುಡುಕರಿಗೆ ಎಲ್ಲರೂ ಕುಡುಕರಂಗೆ ಕಾಣ್ತಾರೆ, ಸ್ವಾಮಿಗಳಿಗೆ ಎಲ್ಲರೂ ಶರಣರಂಗೆ ಕಾಣ್ತಾರೆ. ಯಾಕೆ? ಅವ್ರೊಳಗೆ ಏನದ ಅದೇ ಹೊರಗಿರ್ತದ. ಬಾಯಾಗ ನೀರು ಹೆಂತವ ಅಂಥವೇ ಪೈಪ್ನಾಗ ಬರ್ತಾವ. ನಿನ್ನ ಅಂಗೇರಿ ಹೆಂತದ ನೋಡಿ, ಅಂಥವೇ ಒಳಿ ಎಳಗಿರ್ತಾವ. ಎಳೆ ಬಿಟ್ಟೇರಿ ಬೇರೆ ಅದ. ನಿನ್ನ ಭಾವನೆಗಳು ಹಂಗಿರ್ತದ. ಅದಕ್ಕೆ ಬರ್ದಾರ ಅವರು ಏನತ್ತ? ನೀ ಕಂಡರೆ ನಿನ್ನ ನೆಲೆಗಾಣುವುದು, ನೀ ಕಂಡು ನೋಡಮೇ ಬಹುಹೀನ ಕೃತಿ ಬ್ಯಾಡಮೇ. ಬಹುಹೀನ ಕೃತಿ ಅಂದ್ರೆ ಏನು? ಕೆಟ್ಟ ಕೆಲಸ. ಬಹು ಅಂದ್ರೆ ಭಾಳ, ಹೀನ ಅಂದ್ರೆ ಕನಿಷ್ಠ, ಕೃತಿ ಅಂದ್ರೆ ಕೆಲಸ. ಅವು ಬ್ಯಾಡಪ್ಪ. ನಿನ್ನ ಕೈ ಸುದ್ದಿಲ್ಲ, ನಿನ್ನ ಕಾಲು ಸುದ್ದಿಲ್ಲ, ನಿನ್ನ ಕಣ್ಣು ಸುದ್ದಿಲ್ಲ, ನಿನ್ನ ಮನಸ್ಸು ಸುದ್ದಿಲ್ಲ, ನಿನ್ನ ಬುದ್ಧಿ ಸುದ್ದಿಲ್ಲ. ಒಂದರ ಸುದ್ದವ ನೀನು, ಒಂದು ಸುದ್ದಿಲ್ಲ. ಶುದ್ಧ ಮಾಡ್ಕೋಬೇಕಂತ ಪ್ರಯತ್ನ ಇಲ್ಲ. ಯಾರಿಂದು ಪಾಡಾಗಿಲ್ಲ, ನಮ್ಮಿಂದ ಯಾರಿಗೂ ಪಾಡಾಗಿಲ್ಲ. ನಾ ಸುಮ್ಮ ಹುಡುಗಾಟಿ ಕೇಳ್ತೀನಿ. ಗುರುಗಳಿಗೆ ಅದು ನಿಮ್ಮ ಮನೆ ಮುಂದೆ 5 ಹೊಂಟ್ರೆ ನೀವೇನತ್ತೀರಿ? ಯಪ್ಪ ಅಕಸ್ಮಾತ್ ಬಂದಿದ್ದೋ ಗುರುನಾಥ, ನಮ್ಮ ಮನೆ ಜರ ಪಾದ ಹಾಕ್ಬಾಯಪ್ಪ ಅಂತ ಕರಿತೀರಿಲ್ಲ? ಹಾಂ, ಮತ್ತು ನಿಮ್ಮ ಪಾದ ನಿಮ್ಮ ಮನ್ಯಾಗ ಗಂಡನ ಉದ್ದಾವು, ಅಣ್ಣನ ಉದ್ದಾವು, ತಮ್ಮನ ಉದ್ದಾವು, ಅಮ್ಮರ ಹಾಯ್ಕೋಬೇಕ್ರಿ ಮನ್ಯಾಗ. ಯಾಕೆ ಹಾಯ್ಕೊಳ್ಳಿಲ್ಲ? ಗುರುಗಳು ಯಾಕೆ ಹಾಯ್ಕೊಂಡ್ರು? ಯಪ್ಪ ನಮ್ಮ ಪಾರನ ತಲೆ ಮೇಲೆ ಕೈ ಇಡು ಯಪ್ಪ, ಕೈ ಇಡ್ತಾರೆ. ಮತ್ತು ನಿಮ್ಮ ಕೈಯ ನಮ್ಮ ಕೈ ಒಬ್ಬರು ಇಟ್ಕೊಂಡ್ರೆ ಅವ್ರು ಉಳ್ದಾರ ಒಬ್ಬರ್ರಿ. ಅಕಸ್ಮಾತ್ ಯಾವ ಕರೆ ಕಾಡು ಕಲ್ಲು ಬಂದು ಇಟ್ಕೊಂಡ ತಿಳಿ ಉಳ್ದವ. ನಿನ್ನ ಕೈಯ ಲಿಂಗ ಹಿಡಿದಿದಿ, ಪೂಜೆ ಮಾಡಿದಿ, ದಾನ ಮಾಡಿದಿ, ಜಪ ಮಾಡಿದಿ, ತಪ ಮಾಡಿದಿ, ಏನೂ ಮಾಡಿಲ್ಲ. ಏನು ಕೃತಿ ಬ್ಯಾಡಪ್ಪ, ಮಾಡಬೇಡ. ಕೆಟ್ಟ ಕೆಲಸ ಮಾಡಬೇಡ. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಕೆಟ್ಟ ಕೆಲಸ ಮಾಡಬೇಡ. ಒಂದರ ಶುದ್ಧವ ಒಂದರ ಶುದ್ಧವ. ಕಾಲ ಮುಂಜಾನೆ ಎದ್ದು ಕೂಡಲೇ 100 ಕೆಲಸ ಇದ್ದರೂ ಮಡ್ಯಾಳಪ್ಪ ಮುತ್ತನ ಮಠಕ್ಕೆ ಬರಬೇಕು. ಬಂದವ? ಯಾಕದಟ್ಟು ಮುಂಜಾನೆ ಎದ್ದು ಕೂಡಲೇ ಜಳಕಾದ ಬಳಕ ಹಣಿ ಎಲ್ಲಿ ಹಚ್ಚಬೇಕದು? ಇಲ್ಲಿ ಗದ್ದಿಗೆ ಹಚ್ಚಬೇಕು, ಗುಡ್ಯಾಗ ಮಠದಾಗ. ಅಪ್ಪಗೆ ಹೋಗುತ್ತಾನ ನಾವು ಒಂದು ಗುಟಕ್ಕೆ ನೀರು ಕುಡಿಯೋದಲ್ಲ. ಯಾರ್ಯಾರು ನನ್ನ ಹಿಡ್ಕೊಂಡು ಅಂದಿರಿ? ಇನ್ನು ಕೌದಿ ಮೇಲೆ ಇರ್ತದ, ಜರ ಕರಿಚಾದನು. ಅದು ಕುಡೀರಿ, ನಿಮಗ್ಯಾರು ಬೇಡ ಅಂದಾರೆ. ನೇಮದ ಒಂದರಿ ನಂಬಲ್ಲಿ. ಅಪ್ಪ ಜಗತ್ನಾಗ ಹೆಚ್ಚನ ಅಂತ ಅಪ್ಪ ನಮ್ಮೂರಾಗೆ ಬಂದಾನ, ನಮ್ಮೂರಾಗೆ ಹಾನ, ಅವಾಗೂ ಹಾನ, ಈಗೂ ಹಾನ, ಮುಂದೂ ಇರ್ತಾನ. ಅವತ್ತು ಮಡ್ಯಾಳಪ್ಪಿದ್ದ, ಈಗ ಇಲ್ಲ ತಲ್ಲ. ಅವತ್ತಿನ ಶರೀರ ಉಪಾಧಿ ಒಳಗಿದ್ದ, ಈಗ ವಿಶಾಲತೆ, ವ್ಯಾಪಕ ಗಡಿಗೆಯಾಗಿದ್ದ ಬೈಲ ಗಡಿಗೆ ಒಡದೆ ಅಂದ್ರೆ ಬೈಲು ಹೆಂಗೆ ಆಗ್ತದದು? ಎಲ್ಲ ಕಡೆ ಆಗ್ತದ ಇಲ್ಲ? ಶರೀರದಾಗಿದ್ದ ಅವಾಗ ಶರೀರ ಉಪಾದಿಯಿಂದ ಕಾಣ್ತಿದ್ದ, ಈಗ ಶರೀರನೂ ಇಲ್ಲ, ನಿರ್ದೇಯಿ, ಶರೀರ ಇಲ್ಲ, ಅಖಂಡನ. ಅಪ್ಪನ ಬಳಿ ಹೋಗಿ ನಾವೊಂದು ಗುಟಕ್ಕೆ ನೀರು ಕುಡಿತೀನಪ್ಪ ಅನ್ರಿ ನೋಡೋಣ. ಹಣಿ ಹಚ್ಚಿರಿ ನೋಡೋಣ. ನಾ ಅಪ್ಪನ ಗುಡಿ 2 ಹೂವು ಇಟ್ಟು ಬರ್ತೀನಿ ಅಂದಿರಿ? ಇಲ್ಲ. ಇನ್ನು ಮಾರಿ ಮ್ಯಾಲಿನ ಕೌದಿನೇ ಹೋಳಾಗಿಲ್ಲ. ಪ್ರಪಂಚ ಬಂದು ಮುಂದೆ ನಿತ್ತದ, ಗುರು ಬಂದು ಮುಂದೆ ನಿಂತಿಲ್ಲ, ತಲೆಯಾಗ ಗೊತ್ತಿಲ್ಲ. ಯಾಕ್ರಿ ಹಿಂಗ? ನಿನ್ನೆ ಹೇಳ್ಯಾರಲ್ಲ, ಎಷ್ಟೋ ಮಂದಿ ದುಡಿದು ಮಾಡೋದು ಹೋದರು ಹುಚ್ಚ ಪ್ಯಾಲಿ. ನೀ ಅಡ್ರವ, ನೀನು ಹೋತಿ. ಏಸೋ ಮಂದಿ ಹಿಂಗೆ ಹೋಗ್ಯಾರ. ನೀ ಪಟ್ನೆ ಹೋಗೋದ್ರೊಳಗೆ ಪಕ್ಕ ತಿಳ್ಕೊ ಏನತ್ತ? ಸದ್ಗುರುನಾಥನ ಚರಣ ನಾ ಹಿಡದೆ ಕೆಟ್ಟ ಕೆಲಸ ಮಾಡೋದು ಬಿಟ್ಟೆ ಅಂದ್ರೆ ಅವತ್ತು ನಾ ಧನ್ಯಾತಿನ ತಿಳ್ಕೊಬೇಕು. ಅವತ್ತು ಧನ್ಯಾತಿನತ್ತ. ಗುಡಿಗೆ ಬರೋರಿಗೆ ಏನಾರು ಎತ್ತಾರ, ಮಠಕ್ಕೆ ಹೋಗೋರಿಗೆ ಏನಾರು ಎತ್ತಾರ, ಮಂದಿ ತಲೆ ಕೆಡಿಸ್ಕೋಬೇಡ್ರಿ. ನೀವು ನೋಡ್ಬೇಕಾರೆ ನಮ್ಮಂತ ಶಾಣ್ಯಾರು ಹುಟ್ಟಿರ್ತಾರಲ್ಲ, ನೀವು ರಬ್ಬಗೆ ಇವತ್ತು ಹಚ್ಕೊಂಡು ಮಠದ ಕಡೆ ಬರ್ರಿ, ಅಕ್ಕ ಮದುವೆಗೆ ಓಡತ್ತಾರ. ಹಿಂಗೆ ಕತ್ತಾರ ಅವರು. ಅವ್ರ ತಪ್ಪಲ್ಲ, ಪಾಪ.
ನಿಮ್ಮದೊಂದು ತುಸು ತುಸು ಪಾಪ ಉಳಿದಿರ್ತದ, ಅವ್ರ ಬಾಯಿಲೆ ನುಡಿಸ್ತದ. ಆ ಪಾಪ ನಮ್ಮ ಪಾಪ ನಾವು ಮಾಡ್ಕೋಬೇಕಲ್ಲ, ಅವ್ರ ಬಾಯಿದಿಂದ ನಮ್ಮ ಪಾಪ ತೋತಾರ. ಅವರು ಮಾಡಿದವ್ರ ಪಾಪ ಅಗದಿ ಖಾತ್ರಿನೇ ಅದ, ಅಗದಿ ಖಾತ್ರಿ ಅದ. ಅವಾಗ ನೀವೇನೋ ಅನ್ಬೇಡ್ರಿ, ನಾವು ಆಕಮಾದೇವಿ ಹಾಕಿರ್ಲಕ್ಕ, ಚಿತ್ತೂರು ಚೆನ್ನಮ್ಮ ಹಾಕಿರ್ಲಕ್ಕ, ಶಿವಾಯ ನಮನ್ರಿ. ಅವರು ಬರಲ್ಲ, ಬರೋರಿಗೆ ಬರ್ಕೊಡಲ್ಲ ಅವರು. ಯಾಕ? ನಾ ಮೇಲೆ ಹೇಳೀನಿ ನಿಮಗೆ. ಪ್ರವಚನಕ್ಕೆ ನೋಡಿರ್ಬೇಕಾರೆ ಪ್ರವಚನ ಚಾಲು ಆಗಿರ್ತದಲ್ಲ, ಏನಾರು ಮಾಡಿ ಮಡ್ಯಾಳಪ್ಪ ಮುತ್ತನ ಗುಡಿಗೆ ಬರ್ಬೇಕು, ಥಂಡಿ ದಿನ ದೌಡ್ ಪುರಾಣ ಹೇಳ್ತಾರೆ, ಪ್ರವಚನ ಹೇಳ್ತಾರೆ, ನೀವು ಬರ್ತೀರಿ ನೋಡು, ನಿಮಗೆ ತಪ್ಪಿಸ್ಬೇಕತ್ತ ಆ ಎಳೆ ಬೀಗರು ಬರ್ತಾವ ಅಲ್ಲ, ಬರ್ತಾವಿಲ್ಲ. ಆ ಬೀಗರು ಯಾರು ತಿಳಿದಿರಿ ನೀವು? ಅವು ಕರೆ ಬೀಗ್ರ ಅಲ್ಲವು, ನಿಮ್ಮದೇ ಪಾಪ ಬೀಗರಾಗಿ ಬರ್ತಾವ. ಮತ್ತು ಅವ್ರು ಹೊಡೆದತ್ತಾರ, ನಾ ಎಂದೂ ಇಲ್ಲಮ್ಮ ನಿಮ್ಮ ಮನೆಗೆ ಬಂದೀನಿ, ಪುರಾಣಕ್ಕೆ ಹೊಂಟಿ, ಪುರಾಣಕ್ಕೆ ಹೋಗ್ಬಿಡೋದಿಲ್ಲದ ಪಾಪ, ಗುಡಿಗೆ ಬರ್ಬಿಡೋದಿಲ್ಲ ಪಾಪ. ಎಲ್ಲಿದದ ಪಾಪ? ನಮ್ಮದೇ, ನಾವೇ ಮಾಡಿದ್ದು. ಮತ್ತು ಹ್ಯಾಂಗ ಮಾಡ್ಬೇಕ್ರಿ? ಏನಕರತಿ ಬ್ಯಾಡೋ ಯಪ್ಪ, ನೀ ಏನು ಮಾಡ್ಬೇಕು ಗೊತ್ತೇನು? ನಾ ಯಾರಿದ್ದೀನಿ ಅಂತ ತಿಳ್ಕೊಬೇಕಂದ್ರೆ ನಿನ್ನ ಅಂತಃಕರಣದಲ್ಲಿ ಅನಂತ ದೋಷಗಳವ, ಆ ದೋಷಗಳು ನಿವೃತ್ತಿ ಆಗುತ್ತಾನ ನೀ ಪುಣ್ಯದ ಕಾರ್ಯ ಮಾಡಬೇಕು. ಅದೇನದ ಅದು ಉಣಬೇಕು. ಆ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಪುಣ್ಯದ ಕೆಲಸ ಮಾಡಪ್ಪ, ಏನು ಕೃತಿ ಮಾಡಬೇಡ. ಸ್ಥಿರವಿಲ್ಲರೋ ಈ ಸಂಸಾರ, ಗಾಳಿಗಿರಿಸಿದ ದಿವಿಗೆ ಪ್ರಕಾರ, ತಿರುಗಿ ತಿರುಗಿ ಬರುವುದು ಘೋರ, ಮುಂದೆ ಮರಳಿ ದೊರಕೊಂಬುವುದು ಬಹುದೂರ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಕುಲಚಲಕೆ ಹೊಡೆದಾಟ ಬೇಡಿರೋ, ಕುಲಚಲಕೆ ಹೊಡೆದಾಟ ಬೇಡಿರೋ, ಮುಂದೆ ನೆಲೆ ಮಾಡಿಕೊಳ್ಳುವುದು ನೋಡಿರೋ. ಎಲಿರೋ ಎಲಿರೋ ಕೆಡಬೇಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಗವ ಏನು ಹಾಡ್ದ? ಎಲ್ಲಿರೋ ಎಲ್ಲಿರೋ ನಿಮ್ಮ ಮನ್ಯಾಗ ಒಡಲೊಳಗ. ಅಡಲ ಅಂದ್ರೆ ಶರೀರ, ಕಿಲ್ಲಿ. ನಾ ಸುಮ್ಮ ಅಗದಿ ತಿಳಂಗೆ ಹೇಳಿ. ನೀವು ಯಾರ್ರಿ ಏನ್ರಿ ಕೇಳಿದ್ರಿ? ಹೊಲ ಯಾರದ್ರಿ ಅಂದ್ರೆ ಏನತ್ತೀರಿ? ನಂದ್ರಿ. ಈ ಮನೆ ಯಾರ್ದು? ನಂದ್ರಿ. ಈ ಮಕ್ಕಳು ಯಾರು? ನನ್ನ ರೀ. ಹೆಂಗಂದಿರಲ್ಲ, ಇಲ್ಲೇ ಕೈ ಹಚ್ತಿರಲ್ಲ, ಒಬ್ಬರ್ರಿ ಹಿಂಗೆ ಅಂದಿರೇನು? ಈ ಹೊಲ ಯಾರ್ದು ಹಿಂಗಂದಿರಿ? ಸುಮ್ಮಿಂಗೆ ಅನುಭವ ಮಾಡ್ರಿ. ಏನಾರ ಕೇಳಿದ್ರೆ ಇಲ್ಲೇ ಕೈ ಹಚ್ತೀರಿ? ನಿನ್ನ ಒಡಲೊಳಗೆ ಶಿವಹಾನ ನೋಡಿರೋ. ಇಲ್ಲಿ ಪರಮಾತ್ಮ ನೀವು ಅನುಭವ. ಅವ ಎಲ್ಲ ಕಡೆ ಹಾನತ್ತೀರಿ, ಇಲ್ಲೇ ಯಾಕತ್ತೀರಿ? ಅರೆ ತಮ್ಮ, ಇಲ್ಲಿ ಮುಖ್ಯ ಜಾಗ ಅದು, ಮುಖ್ಯ ಅದಿಲ್ಲಿ. ಇಲ್ಲಿ ಅಗದಿ ಖಾತ್ರಿ ಅದು. ಇಲ್ಲಿ ಅವ ವ್ಯಾಪಕನ ಎಲ್ಲ ಕಡೆ ತುಂಬ್ಯಾನ. ಹ್ಯಾಂಗ ಬೈಲು ಎಲ್ಲ ಊರಾಗ ತುಂಬ್ಯಾನ ನೋಡು, ಹಂಗೆ ಪರಮಾತ್ಮ ಎಲ್ಲ ಕಡೆ ತುಂಬ್ಯಾನ. ಆ ಮುಂದೆ ನೋಡಿ ಹೇಳ್ಯಾರವರು, ಹೊನ್ನ ಹೆಣ್ಣ ಮಣ್ಣ ಇವು ಮೂರರ ಮ್ಯಾಲ ಆಸೆ ಇಟ್ಟು ಕೆಟ್ಟಿರಿ, ಅವಕರ ಮ್ಯಾಲಿನ ಆಸೆ ಕಮ್ಮ ಮಾಡ್ರಿ, ಒಳಗಿನ ಪರಮಾತ್ಮ ಕಾಣ್ತಾನ. ನೀವು ಯಾವ ಊರಿಗೆ ಹೋಗ್ತೀರಿ ಹೋರಿ, ಹೋರಿ, ಫೋನ್ದಾಗ್ರಿ ಮಾತಾಡ್ರಿ. ಯಾರೇ ಕೇಳಿದ್ರು ಈ ಮೂರು ಸಾಮಾನ್ಯದಿಂದ ಒಟ್ಟು ಮಂದಿ ತಲೆ ಕೆಟ್ಟಾವ. ನೀವು ಮುಂಜಾನೆ ಯಾರ ಮನೆಗೆ ಹೋರಿ, ನೀವು ಆರಾಮಿದ್ದೀರಿ ಏನ್ರಿ? ಆರಾಮಿದ್ದೀರಿ. ಏನು ಮತ್ತು ಹೊಸ ಸುದ್ದಿ ಕೇಳಿ ಇಟ್ಟೆ ಏನ್ರಿ ನೀವು? ಅದೇ ಗೊತ್ತಾಗಿದಿಲ್ಲ ನಿಮಗೆ? ಏನು ಇವರು ಬಿಡೋದಿಲ್ಲ, ಹೋದವ್ರು ಎಲ್ಲ ಗೊತ್ತಿದ್ರು ಸುಮ್ಮನೆ ಕೇಳ್ತಾರೆ. ಇವರು ಏನಾಯ್ತು ಇನ್ನೇಗೆ ಗೊತ್ತಾದವ್ರಂಗೆ ಎಲ್ಲ ಗೊತ್ತಿರ್ತಾವ್ರಿ. ಅದೇ ಹೇಳಕ್ಕೂ ಇಲ್ಲ, ಹಿಂಗ್ಯಾಕೆ ಮಾಡ್ತಾರೆ ಇವರು? ರೇ ಈ ಪಾರ ಅದು ಗೊತ್ತಾದ ಬಳಿಕ ಠಿಕಾಣಿ ಮೇಲೆ ಉಳಿದಿಲ್ಲತ್ತು. ಏನಿರ ಆಯಿತು, ಅದೇ ಗಚ್ಚಾಗಿ ಸುಳ್ಳು ಆಗಲಿಲ್ಲ.
ಹೆಣ್ಣ ಹೊನ್ನ ಬಂಗಾರ. ಜಾತ್ರೆಗೆ 5-6 ಮಂದಿ ಇದ್ದಾಗ ಕಟ್ಕೊಂಡು ಹೋದಟ್ಟು ಹಿಗ್ಗ ಮೋಟ್ರ್ ತಪ್ಪದ ಕತ್ಲಾಗ ಅದ ನಿಮ್ಗೆ ಅದ ಅದ ಅವಾಗ ಹೆಂಗತ್ತದ ಎಲ್ಲಿ ಬಂಗಾರ ನುಂಗ್ತದೋ ಏನು ಮಾಡ್ತದೋ ಯಪ್ಪ ಮೇಡಳಪ್ಪ ಯಪ್ಪೋ ಮುಂಜಾನೆ ಹೆಂಗತ್ತಿದ್ದಿ ಹಾಕೋಬೇಕು ಟಿಜಾರಿ ಗಿಟ್ರಿ ಏನು ಬರ್ತದೆ ಕಟ್ಕೋ ನೀ ಅದಕ್ಕೆ ಕಟ್ಕೊ ನಿನಗೆ ಅದು ಕಟ್ಕೋತಾವ ನಾಯಕ ಬೇಡಲ್ಲಿ ಸುಖ ಕೊಟ್ಟದ ಕೊಳ್ಳ ಕಟ್ಕೊಂಡಾಗ ನಗಸ್ಯಾದ ಯಾವಾರ ಕೊಳ್ಳನ್ನು ತೊಗೊಂಡು ಹೋಗಕ್ಕೆ ಯಾವ್ದ್ರಿ ಸುಖ ಇಲ್ಲ ಹುರಿದಾಗ ಸುಖ ಇದ್ರೆ ಎಲ್ಲರಿಗೆ ಸುಖ ಕೊಡ್ಬೇಕದು ಬಂಗಾರ ರೊಕ್ಕ ಎಲ್ಲರಿಗೆ ಸುಖ ಕೊಡಬೇಕು ಕೊಟ್ಟದ ಸುಖ ಹೆಣ್ಣು ಎಲ್ಲರಿಗೆ ಸುಖ ಕೊಡಬೇಕು ಯಾವುದು ಅಳತದ ಯಾವುದು ನಗ್ತದ ಹೆಣ್ತಿ ಆಗಿದ್ದಕ್ಕೆ ಭೇಟಿಯಾರಿ ಆರಾಮಿದ್ದಿ ಮಾಡ್ತ ಆಲಾರ್ದಕ್ಕೆ ಭೇಟಿಯಾರಿ ಅದು ಬೇರೆನೇ ಮಾತಾಡ್ತದೆ ಯಾಕೋ ಹೊಲ್ದ ಕಡೆ ಯಾಕೆ ಹೋಗಿಲ್ಲ ಅಂತ ಕೇಳ್ರಿ ನಮ್ಗೆ ಯಾರ ನಿಮ್ಗೆ ಯಾರು ಇರ್ತಾರೋ ಒಂದು ಹೋಗಲ್ಲ ನಮ್ಮದೇನು ಹಿಂದ ಮುಂದ ಹಿಂಗ್ಯಾಕೆ ಮಾತಾಡ್ಲಕತ್ತಿದ್ರಿ ಇಲ್ಲಿ ನಿಮ್ಮ ಪಾರ ಎಲ್ಲಿದ್ದರೆ ಒಂದು ಹ್ಯಾಂತಿ ತೆಗೆದು ಮಾಡಿರಿ ಅಂದರು ಮಾಡಿದ್ರಪ್ಪ ಅದಕ್ಕೆ ಮಾಡೋಣ ಮುಂದೆ ಅದು ಪಟ್ಟಿ ಅಂಗಡಿ ಮುಂದೆ ಕುಂದಿರ್ತಿತ್ತು ನೋಡು ಸೀದಾಕಿ ಮುಂದೆ ಹಾಕೊಂಡು ಹೊಡ್ತು ಹೊಲಕ್ಕೆ ಇವು ಕೇಳಿದ್ರೆ ಮೊದಲಿನವ್ರು ಯಾವಾಗ ಮೊನ್ನೆ ನಮ್ಗೆ ಯಾರ ನಮ್ಗೆ ಹಿಂದಾರ ಮುಂದಾರತ್ತಿದ್ದಿ ಈಗ್ಯಾಕೆ ಈಗ ನಮ್ಮ ಲಗ್ನ ಐತಲ್ರಿ ನಾವು ಮತ್ತು ಈಗ ಯಾರು ಹಿಂದೂ ಹಾಕಿನೇನೇ ರೀ ಮುಂದೂ ಹಾಕಿನೇ ರೀ ಕೊಟ್ಟದ ಸುಖ ಆದವ್ರಿಗೆ ಕೇಳ್ರಿ ಅವು ಅಳ್ತವೆ ಯಾರು ಸುಖಿಯಾರಪ್ಪ ತುಕಾರಾಮ್ ಹೇಳ್ತಾರ ಜನ ಸರ್ವ ಸುಖಿ ಅಸಕೋಣ ಆಹೆ ಮನ ವಿಚಾರೇ ತೋಚಿ ಸೋದೂನು ಪಾಹೆ ಮನಸ್ಸೇ ಯಾರು ಆರಾಮಿದ್ದೀರೋ ಈ ಹೆಣ್ಣ ಹೊನ್ನ ಮಣ್ಣ ಇರಬಾರ್ದತ್ತ ಅಲ್ಲ ಅವಕರ ಮ್ಯಾಲ ಆಸೆ ಇರಬಾರ್ದು ಅಟ್ಟೆ ಇಲ್ಲ ನಮ್ಮ ಪ್ರಪಂಚ ಹೆಂಗೆ ಮಾಡೋದು ಇರಬಾರ್ದಂದ್ರೆ ನಡೀತದ ಈಗ ನಾವು ಹೆಂತಿಯಾಗಿ ಮನೆಗೆ ಹೋಗೋಣ ನಾವು ಮೊನ್ನೆ ಕಡ್ಕೊಳ್ ಪುರಾಣದಾಗ ಕೇಳಿ ಯಾವಣತಿ ಸುಳ್ಳೋ ಅಂದ್ರೆ ಜಪ್ಪ ತೋತಾಳಾಕಿ ಮೇಲ್ಕಿ ಬಿಡ್ತಾಳಾಕಿ ಈಸುದನ್ನ ದುಡ್ದು ಗಳಿಸೀವಿ ಇವು ರೊಕ್ಕ ಸುಳ್ಳೋ ಅಂದ್ರೆ ನೀ ಬೆಕ್ಕದಟ್ಟು ಗಳಿಸು ಮಾರಾಯ ನಿನಗ್ಯಾರು ಬೇಡ ಅಂದಾರ ಒಂದು ಕ್ವಿಂಟಲ್ ಬಂಗಾರ ಕಟ್ಕೊ ನಿನಗ್ಯಾರು ಬೇಡ ಅಂದಾರ ಹೆಣ್ತಿ ಆಗು ನಿನಗ್ಯಾರು ಬೇಡ ಅಂದಾರ ಅವು ಇರಲಿ ಇಟ್ಟೆ ಅವಕರ ಮ್ಯಾಲ ಆಸೆ ಮಾಡಬೇಡ ಅವು ಒಳಗಿರಬಾರ್ದು ನೋಡು ಹೊರಗಿರಲೆಕ್ಕ ಹೊರಗೆ ಬೇಕಾದಟ್ಟಿರ್ಲಕ್ಕ ಅವು ಒಳಗಿರಬೇಡ ನೀ ಇಲ್ಲಿ ಕೂತಿದಿ ಟ್ರಂಕ್ನಾಗ ಬೇಡ ಪೆಟ್ಟಿಗೆಯಾಗ ಬಂಗಾರ ಇಟ್ಟು ಬಂದಿರಿ ಕೀಲಿ ಹಾಕ್ಲಾರಿ ಬಂದ್ರೆ ಮನಸ್ಸು ಉಳಿತದ ಏನು ಮಾಡ್ತದೆ ಇಲ್ಲಿ ನಾವು ಜಯಮಂಗಲ ಅನ್ಬೇಕು ನನ್ನ ಬೋರ್ಮಾಳ ಯಾಕ ಬೋರ್ಮಾಳ ಸಂದಕದಾಗಿರ್ಲಕ್ಕ ಕಿಲ್ಲಿರಬಾರ್ದು ಕಿಲ್ಲಿ ಇಲ್ಲೇನಿರ್ಬೇಕು ಪರಮಾತ್ಮ ಇವು ಮೂರು ನಾವು ನೋಡಿ ಇವಕರ ಮ್ಯಾಲ ಆಸೆ ಇಡಬೇಡ ಆಸೆ ಇಡೋದ್ರಿಂದ ದೇವ್ರಿಗೆ ತರ್ಕ ಹಾರ್ಲಕತ್ತಿದಿ ಆ ದೇವ್ರು ನಿನಗೆ ತರ್ಕ ಆಗ್ಬೇಕಾದ್ರೆ ಏನು ಮಾಡ್ಕೋಬೇಕು ಹೀನಕೃತಿ ಮಾಡಬೇಡ ನಿನ್ನೊಳಗಿನ ದೇವ್ರು ನಿನಗೆ ತಿಳಿಬೇಕು ಅಖಂಡ ಜಗತ್ತಿನ ತುಂಬ ವ್ಯಾಪಕವಾದ ಪರಮಾತ್ಮ ಜಗತ್ತು ನೋಡಿದ್ರೆ ಪರಮಾತ್ಮ ಹಾನತ್ತೆ ಹ್ಯಾಂಗ ಖಾತ್ರಿ ಮಾಡ್ಕೋತಿದೋ ಅದೇ ಪರಮಾತ್ಮ ನಿನ್ನ ಅಂತರಂಗದಲ್ಲಿ ನೋಡ್ಲಿಕ್ಕೆ ಬರ್ತದ ನೋಡ್ಬೇಕಲ್ಲ ಮತ್ತೆ ನೋಡ್ಬೇಕಲ್ಲ ಎಷ್ಟು ಶಾಣೆ ಅಪ್ಪ ಕಡ್ಕೊಳ ಮುತ್ತೆ ಎಂಥ ಪದ ಬರ್ದಾರ ಅದಕ್ಕೆ ನಿನ್ನೆ ಅಪ್ಪವ್ರು ಹೋಗಿದ್ರತ್ತ ನಮ್ಮ ಇಡೀ ಕರ್ನಾಟಕ ಸರ್ಕಾರ ಬೆಳಗಾವಕ್ಕೆ ಬಂದದ ಯಪ್ಪ ಮಂತ್ರಿಗಳು ಶಾಸಕರು ಮುಖ್ಯಮಂತ್ರಿಗಳು ಎಲ್ಲರ ಮುಂದೆ ಅಪ್ಪವ್ರು ಹೋಗಿ ಇಲ್ಲಿ ಕಡ್ಕೊಳ ಅಂದ್ರೆ ಸಾಮಾನ್ಯ ಅಲ್ಲ ಇಲ್ಲಿ ಅಧ್ಯಯನ ಪೀಠ ಮಾಡಬೇಕು ಅಂತ ಅಪ್ಪವ್ರು ನಿನ್ನೆ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿ ಬಂದಾರ ಮಾಡ್ತೀನಂತ ಹೇಳ್ಯಾರತ್ತ ಮಾಡ್ತೀನತ್ತ ಸುಮ್ಮಾತದ ಅದು ಆಗಲಕ್ಕೆ ಕಾರಣ ಯಾರ್ದು ಅಲ್ಲೇನು ಗದ್ಗೆ ಕೂತಾನಲ್ಲ ಮುತ್ತೆ ಅವನ ಪ್ರೇರಣ ಅಪ್ಪವ್ರದ್ದು ಪ್ರಯತ್ನ ನಿಮ್ಮೆಲ್ಲರ ಪ್ರೀತಿ ಅದು ಕರ್ಕೊಂಡು ಬರ್ತದೆ ಮಾಡ್ಲಿಕ್ಕೆ ಒಂದು ನಮ್ಮದು ನಿಮ್ಮದು ಒಂದರೆ ಆಗ್ಯಾವ ಅಧ್ಯಯನ ಪೀಠ ನಮ್ಮ ಚಂದಗೆ ಮೂಲಿಗೆಲ್ಲಿ ಹೊಡಿಸಿ ಯಾರು ಗದ್ಗಿನೇ ಕಟ್ಟುದಿಲ್ಲ ಅನ್ಸಂದ ನನಗೆ ಅಲ್ಲೇ ಗುಂತಿ ಮಾಡೋದು ಮಾತು ಮಳೆಗಾಲ ಸಾಫ್ ಮಾಡೋದು ಬೆತ್ತದು ಏನು ಮಾಡೀವಿ ನಾವು ಒಂದು ಚಲೋ ಕೆಲಸ ಮಾಡಿಲ್ಲ ಮಾಡ್ಬೇಕಂತ ಇಚ್ಛನೂ ಇಲ್ಲ ಅವ್ರು ಬರೀತಾರೆ ಹೆಣ್ಣ ಹೊನ್ನ ಮಣ್ಣ ಇವು ಮೂರು ಆಸೆ ಬಿಟ್ಟು ನೋಡಮೆ
ಆಸೆ ಬಿಟ್ಟು ನೋಡಮೆ, ನಿರಾಸೆ ಬಿಟ್ಟು ನೋಡಮೆ, ಪನ್ನಗಸೇನನ ಗುರುತು ಇಲ್ಲೇ ಕಾಣ್ತದ ನೋಡಮೆ. ಆ ಪರಮಾತ್ಮ ವಿಶಾಲವಾದ ಪರಮಾತ್ಮ, ಅದ್ಭುತವಾದ ಪರಮಾತ್ಮ. ಆ ಪರಮಾತ್ಮ ನೋಡಲಕ್ಕೆ ಎಲ್ಲಿ ಹೋಗಬೇಡ, ಇಲ್ಲೇ ಕಾಣ್ತದ ನೋಡಮೇ. ಕಿಲ್ಯಾನು ಪರಮಾತ್ಮ, ಎಲ್ಯಾನೋ ಪರಮಾತ್ಮ, ಎಲ್ಯಾನೋ ಬಲ್ಲಂತ ಮಾತ್ಮರ ಬಲಿಹಾನು. ಅದು ಕಡ್ಕೊಳ್ಳೋ ಮುತ್ತೇನೆ ಬರೋದಾನ. ಭಾಳ ಮಂದಿ ಅದು ಹಿಂಗೆ ಹಾಡ್ತಾರೆ, ತಿಂತಾನೆ ಮಾಟದಾಗ ಮೌನಾನ ಅಲ್ಲಕ್ಕೆ ಬರ್ತಾನ. ಹಂಗಂದ್ರೆ ಏನು? ತಿಂಥಣಿ. ತಿಂಥಣಿ ಅಂದ್ರೆ ಕಲ್ಲಿದ ಅಲ್ಲದು, ಸುರ್ಪುರ ಬಲ್ಲಿದ ಅಲ್ಲದು, ಕಿದೆ ತಿಂಥಣಿ ಮಠದಾಗ ಗಪ್ಪು ಚುಪ್ಪ ಹಾನ. ಯಾರಿಗಾರ ಏನಾರ ಅಂದಾನ ಒಳಗಿನವ? ನಿದ್ದೆಗೆ ಏನಾರ ಅಂದಾನ? ಎಚ್ಚರದಾಗ ಏನಾರ ಅಂದಾನ? ಬರೀ ಪ್ರೇರಣಾ ನೀಡ್ತಾನ. ಇದು ಲೈಟ್ ಹತ್ಯದ, ಆದ್ರೆ ಲೈನಿಗೆ ಬೆಳಕಿಲ್ಲ, ಲೈಟಿಗೆ ಬೆಳಕದ. ಆ ಲೈನ್ ಇಲ್ಲಂದ್ರೆ ಇದು ಬೆಳಕು ಚೆಲ್ಲೋದಿಲ್ಲ. ಒಳಗೆ ಪರಮಾತ್ಮ ಹಾನತ್ ಇವೆಲ್ಲ ವ್ಯವಹಾರ ನಡೆದವು. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನಬೀಜವಾದಂತೆ. ಅಕ್ಕಮದೇ ಬರಲಿಲ್ಲ, ಒಳಗವ ಹಾನತ್ತಿದೆಲ್ಲ ವ್ಯವಹಾರ ನಡೆದವು. ಅದು ತಿಳಿಬೇಕು ಅಂದ್ರೆ ಗುರುಗಳ ಕಡೆನೇ ಹೋಗಬೇಕು, ಒಳ್ಳೆ ಕೆಲಸನೇ ಮಾಡಬೇಕು, ಪಾಪ ಕರ್ಮ ಬಿಡಬೇಕು, ಪುಣ್ಯದ ಕೆಲಸ ಮಾಡಬೇಕಂತ ಮೂರನೇ ನುಡಿ ಒಂದದ. ಆ ನುಡಿ ಏನು ಅಂದ್ರೆ, ಅಷ್ಟಾವರಣದಾಗಿನ ಮಾತು ಆಚಾರಕ್ಕೆ ತರಬೇಡಮೆ, ಆಚಾರಕ್ಕೆ ತರಬೇಡಮೆ, ಬಹು ವಿಚಾರಿಸಿ ನೀ ನೋಡಮೆ, ಬಹು ವಿಚಾರಿಸಿ ನೀ ನೋಡೊಮ್ಮೆ. ನೋಡಮೆ ಏನು ಹಿಂಗಂದ್ರೆ, ಅಷ್ಟಾವರಣ ಅಂದ್ರೆ ಮೊದಲು ಗೊತ್ತು ಮಾಡ್ಕೋಬೇಕು. ಒಬ್ಬೊಬ್ರಿಗೆ ಗೊತ್ತಿರ್ತಾವೆ, ಒಬ್ಬರಿಗೆ ಗೊತ್ತಿರೋದಿಲ್ಲ. ಅಷ್ಟಾವರಣ ಅಂದ್ರೆ ಯಾವು? ಅಷ್ಟಂದ್ರೆ ಎಷ್ಟು? ಹಾಂ, ವರ್ಣ ಅಂದ್ರೆ ಗುಂಪ. ಅಷ್ಟಂದ್ರೆ 8 ವರ್ಣ ಅಂದ್ರೆ ಗುಂಪ. ಯಾವುವು? ಹಾಂ, ಅಷ್ಟವರ್ಣ ಅಂದ್ರೆ ಯಾವುವು? ಅಷ್ಟವರ್ಣ ಗೊತ್ತಿಲ್ಲ. ಅಷ್ಟವರ್ಣ ಅಂದ್ರೆ ಗುರು, ಈಗ ಗೊತ್ತಾಗಿದೆ. ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ 8 ಅದಲ್ಲ ಇವು. ಈ ಅಷ್ಟಾವರಣ ನಾವು ನೋಡಿ, ಅಷ್ಟಾವರಣದ ಮಾತು ಆಚಾರಕ್ಕೆ ತರಬೇಡ. ಮೊದಲ ಇವು ಏನು ಅನ್ನೋದು ಪಕ್ಕ ತಿಳ್ಕೊಂಡು ಬಳಕ ಅವು ಮಾಡು. ಇವತ್ತು ಹಚ್ಕೊಂಡಾರನ್ನ ಗಾಡಿಗೆ ಸುಣ್ಣ ಬಡ್ಕೊಂಡ್ರೆ ಏನು ಮಾಡ್ಬೇಕು? ಯಾಕೆ ಹಚ್ಚಬೇಕು? ಅದರ ಉದ್ದೇಶ ಏನು? ಹಚ್ಚಿದ್ರೆ ಏನು ಲಾಭ? ಇದು ತಿಳ್ಕೊಬೇಕಲ್ಲ. ಯಾರು ತಿಳಿಸ್ಕೊಡ್ತಾರೆ? ಇವು ಗುರುಗಳ ಬಳಿ ಹೋಗ್ಬೇಕು. ಗಂಡು ಮಕ್ಕಳು 3 ಬಳ್ಳ ಹಚ್ಕೋತಾರ, ಹೆಣ್ಮಕ್ಳು 2 ಬಳ್ಳ ಹಚ್ಕೋತಾರ. ಯಾಕೆ ಹಚ್ಕೋತಾರ? ಇವತ್ತೊಳಗೆ ಏನು ತಕ್ಕತ್ತದ, ಇವತ್ತಾಗ ಏನು ಕೂಡ್ಯದ, ಇದು ಮನುಷ್ಯ ಏನು ಮಾಡ್ತದ ಗೊತ್ತಿರ್ಬೇಕಿಲ್ಲ. ಗುರು ಅಂದರೆ ಯಾರು? ಯಾರಿಗೆ ಗುರು ಅಂತಾರ? ಲಿಂಗ ಅಂದ್ರೆ ಏನು? ಲಿಂಗದ ಕೆಲಸ ಏನು? ನಾನು ನಿಮ್ಮ ನಾತಿನ ಮೇಲೆ ನಿಮ್ಮ ರೊಕ್ಕ, ನಿಮ್ಮ ರೂಪಾಯಿ, ನಿಮ್ಮ ಸಂಪತ್ತ, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಬರೋಬ್ಬರಿ ಜೀವ ಹೋದ ಬಳಕ ಒಂದು ನಿಮಿಷ ಇವ್ರು ಯಾರೂ ಇರೋದಿಲ್ಲ. ಎಲ್ಲ ಮಂದಿ ಪಾಲ ಆತಾವ. ಹೊಲ ಮಂದಿ ಪಾಲ, ರೊಕ್ಕ ಮಂದಿ ಪಾಲ, ನಿನ್ನ ಶರೀರ ಮಣ್ಣು ಪಾಲ. ಮಕ್ಕಳು ನಿನ್ನ ಬಿಟ್ಟು ಹೋತಾರ. ಖರೆ ನಿನ್ನ ಪಾಲ ಸ್ವತಃ ನಿನ್ನ ಜೋಡಿ ಬರೋದು ಯಾವುದಂದ್ರೆ ಗುರುಗಳು ಕೊಳ್ಳಕ್ಕೆ ಕಟ್ಟಿದ ಎಷ್ಟು ಲಿಂಗ ಬರ್ತಂದು ನೋಡಿ ನಿನ್ನ ಕೊಳ್ಳಕ್ಕೆ. ಎಷ್ಟು ದೊಡ್ಡ ಮಠ ಅದ, ದೊಡ್ಡ ಅಪ್ಪವ್ರಾರ. ರುದ್ರಮುನಿ ಸ್ವಾಮಿಗಳ ಕೀರ್ತಿ ಬರೀ ನಿಮ್ಮ ಗುಲ್ಬರ್ಗ ಜಿಲ್ಲೆದಾಗ ಅಟ್ಟೆ ಅಲ್ಲ, ಕರ್ನಾಟಕ ತುಂಬ ಈಗಿದ್ದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳು ಶಿಷ್ಯ ಮಕ್ಕಳರ, ಅಪ್ಪಗಳು ಶಿಷ್ಯ ಮಕ್ಕಳು ಕರ್ನಾಟಕ ರಾಜ್ಯ ತುಂಬ. ಈ ಊರಾಗ ಗುರುಬೋದ್ ತೊಗೊಂಡ್ರಿ? ಗುರುಬೋದ್ ಅಂದ್ರೆ ಇದಿದ್ದು ಹಾಕತ್ತು. ಯಾಕೆ ತೊಗೊಂಡಿಲ್ಲ? ಅವರೇ ಹೇಳಿರಲ್ಲ, ಮೊದಲು ಅಷ್ಟಾವರಣ ಬೇಕಲ್ಲ. ಗುರು ಸುರುವಿಗೆ ಗುರು ಅದ. ಗುರು ಮಾಡ್ಕೊಂಡು ಬಳಕ ಲಿಂಗ, ಲಿಂಗ ಆದ ಬಳಕ ಜಂಗಮ, ಅಲ್ಲಿಂದ ಪಾದೋದಕ, ಅಲ್ಲಿಂದ ಪ್ರಸಾದ, ಅಲ್ಲಿಂದ ಈಬತ್ತಿ, ಅಲ್ಲಿಂದ ರುದ್ರಾಕ್ಷಿ, ಅಲ್ಲಿಂದ ಮಂತ್ರ. ಗುರುನೇ ಮಾಡ್ಕೊಂಡಿಲ್ಲ, ಮುಂದಿನ ಹೆಂಗ? ನಾ ಸುಮ್ಮ ಹುಡುಗಾಟಿಗೆ ಎತ್ತೀನಿ. ಗಚ್ಚಿನೇ ಆಗಿಲ್ಲ ಅಂದ್ರೆ ತಾಳಿ ಕಟ್ಟುದೇ ರೀ. ಹಾಂ, ಗಚ್ಚಿ ಆದ ಬಳಕ ಮುಂದೆ ತಾಳಿ ಕಟ್ಟೋದಲ್ಲ. ಮೊದಲು ನಮ್ಮ ಗುರುಗಳು ಯಾರು? ನನ್ನ ಭವಬಂಧನ ಬಿಡಿಸೋರು ಯಾರು? ನನಗೆ ಆಚಾರ ವಿಚಾರ ಕಲಿಸೋರು ಯಾರು? ನನಗೆ ಒಳ್ಳೆ ಮಾರ್ಗ ಹಿಡಿಸೋರು ಯಾರು? ದುಃಖ ತಪ್ಪಿಸೋರು ಯಾರು? ಅಂಥ ಗುರುಗಳು ಎಲ್ಲಿ ಹಾರ? ನಮ್ಮೂರಾಗ ಹಾರ, ನಮ್ಮಲ್ಲಿ ಹಾರ, ನಮ್ಮ ಮಠದಾಗ ಹಾರ. ನಾವು ಬರಲಿಲ್ಲ ಅಂದ್ರೆ ನಮಗೇನು ಅನ್ಬೇಕ್ರಿ? ಇನ್ನು ನಮ್ಮದು ಪುಣ್ಯ ಕಮ್ಮದು ಅನ್ಬೇಕು.
ಹೌದಲ್ಲ? ನಮ್ಮ ಮೊನ್ನೆ ಹಬ್ಬಕ್ಕೆ ಹೆಣ್ಮಳಿಕಾದ ಗುರ್ಬ ತೊಗೊಂಡು ಯಾವ ಆತ ಇಲ್ಲಪ್ಪ ಅಂದರು. ಯಾಕೆ ತೊಗೊಂಡಿಲ್ಲ ಅಂದೆ. ಮುಂದೆ ನೋಡೋಣ ತಗೋ ಅಂದಳು. ಮುಂದೆ ಅಂದೇನ ಇನ್ನೂ ಸಣ್ಣವ್ರಿದ್ದೀವಿ ತಮ್ಮ ಅಂದಳು. ಮತ್ತು ಎಟ್ಟಿಗೆ ನಿಮ್ಗೆ ವಯಸ್ಸು ಅಂದೇನ. 10,100 10,100 ಸಣ್ಣಕ್ಕೆ 10,100 ತಗೋ ಅಂದೇನ. ಇನ್ನು ಮೇಲೆ ಅದತ್ತು, ಇನ್ನು ಮೇಲೆ ಏನದ ಅಂದೇನ. ತೋರ್ರಿ ಹೂವು ಅಂದೆ. ಅಡಪ್ಪ ಅದಕ್ಕೆ ತೊಗೊಂಡು ಬಳಕ ಹಂಗೆ ಹಿಂಗೆ ಮಾಡಬಾರ್ದತ್ತ. ತೋಳಿಲ್ಲ ಮಾಡ್ಬೇಕೇನು? ಹಾಗ್ರಿ ಮತ್ತ ಅಂದೇನ. ಸತ್ತಲ್ಲಿ ಉಣಬಾರ್ದತ್ತ. ಸತ್ತಲ್ಲಿ ಯಾರು ಉಣ್ತಾರ? ನಿಮ್ಮ ಮನೆ ಮೇಲೆ ಯಾರು ಸತ್ರಿ ನೀವು ಉಂಡ್ರೆ ಚಂದ ಕಾಣ್ತದ? ನೀವು ಅಮ್ಮಂದು ಸತ್ತಲ್ಲಿ ಉಂಡ್ರೆ ನೀವು ಸತ್ತಲ್ಲಿ ಅವ್ರು ಉಣ್ತಾರ. ಸತ್ತದಂದ್ರೆ ಹಳ್ಳಿ ಮಾಡ್ಬೇಕಲ್ಲ. ಒಬ್ಬರು ನಾವು ಸಾಯ್ತೀವಿ, ನೀವು ಸಾಯ್ತೀರಿ, ಯಾರಿಗಾರ ತ್ರಾಸ ಆಗ್ಯದಂದ್ರೆ ಅದ್ರ ಬಗ್ಗೆ ಒಂದಿಟ್ಟು ಇದು ಬೇಕಿಲ್ಲ? ಹಾಂ, ಹಳ್ಳಿ ಮಾಡ್ಬೇಕಿಲ್ಲ? ಕರುಣ ಮಾಡ್ಬೇಕಿಲ್ಲ? ಮತ್ತು ಆ ಸತ್ತವ್ರ ಮುಂದೆ ಉಣ್ಕೋತಿರ್ಗಡ್ದ ಹೆಂಗ್ರಿ? ನಿಮ್ಮ ಗುರುಗಳು ಸಿಕ್ಕಾರ. ಎಂಥ ಗುರುಗಳು! ಅಪ್ಪವರು ನಾ ಎಲ್ಲೆಲ್ಲಿ ಪ್ರವಚನಕ್ಕೆ ಇರ್ತೀನಿ ಅಲ್ಲಿ ನಾ ಅಪ್ಪರಿಗೆ ಕೈ ಮುಗಿದು ಕರ್ಕೊಂಡು ಹೋಗ್ತೀವಿ. ಯಪ್ಪ ಒಂದಿನ ಬಾಯಪ್ಪ, ಅಲ್ಲಿ 84 ಬಾಗೇವಾಡಿ ತಾಲೂಕು ಬರ್ತಾರೆ, ಅಲ್ಲಿ ಕುಂಡಗುಳಿ ಬರ್ತಾರೆ. ಯಪ್ಪ ಬಾಯಪ್ಪ ಅಂದ್ರೆ ಅಪ್ಪವ್ರು ಬರ್ತಾರಂದ್ರೆ ಇಡೀ ಊರು ಆರತಿ ತೊಗೊಂಡು ನಿಂದಿರ್ತಾರೆ ರೀ. ಆ ಕೀರ್ತಿ ಕಡ್ಕೊಳಕ್ಕೆ ಆರತಿ ತೊಗೊಂಡು ಹಿಂಗೆ ಬಾಯಪ್ಪ ಅಂತ ಮಾತಾಡ್ಲಾರ ದೇವ್ರಿಗೆ, ಏನೂ ಕೊಡ್ಲಾರ ದೇವ್ರಿಗೆ. ನೀ ಆರಾಮಿದ್ದಿದ್ದೇನೆ ಕೇಳಾರ ದೇವ್ರಿಗೆ ಬೆಳಗನ ಯಾಕೆ ಆರತಿ ಬೆಳಗುತ್ತೋ ಆ ದೇವ್ರೇ ಈ ರೂಪದ ಬಂದನು ಸದ್ಗುರುನಾಥ. ಸದ್ಗುರುನಾಥ ತಿಳ್ಕೊರಪ್ಪ. ದೀಕ್ಷೆ ತಗೋ, ಲಿಂಗ ಕಟ್ಗೋ. ನಾಳೆ ಇದು ಲಾಸ್ಟ್ ತಾರೀಕಿಗೆ ಇರ್ಬೇಕದು. ಸಂಚಾಲಕರು ಹೇಳ್ತಾರೆ ನಿಮ್ಮ ಶನಿವಾರ. ಹಾಂ, ಶನಿವಾರ ದಿವಸನೂ ಆದತ್ತು ಪತ್ರಿಕೆ ಪ್ರಕಟ ಮಾಡ್ಯಾರ. ಅವತ್ತು ಯಾರ್ಯಾರು ತೊಗೊಂಡಿಲ್ಲ ದೀಕ್ಷೆ ತೋರಿ. ಒಬ್ಬೊಬ್ರು ಹಾರ, ಇಬ್ಬರು ಆಯ್ತಾರನ್ರಿ. ಹಾಂ, ರವಿವಾರ ದಿನ ಆದತ್ತ. ಒಂದೊಂದು ಊರಾಗ ಹಾರ ಒಬ್ಬೊಬ್ರು. ಇಬ್ಬರು ಕೂಡ ತೊಗೋಬೇಕನ್ನು ಮುತ್ತೆ ಅತ್ತ. ಹ್ಞೂ, ಇಬ್ಬರು ಕೂಡ ತೊಗೋಬೇಕು. ಒಬ್ರು ಹೆಂಗೆ ತೊಳೋ? ಹಾಂ, ಇಬ್ಬರು ಕೂಡ ತೊಗೋಬೇಕು. ಅಕಸ್ಮಾತ್ ಒಬ್ಬರು ತೊಳೋದಲ್ಲ, ಅವಾಗೇನು ಮಾಡ್ಬೇಕು? ಇಬ್ಬರು ಕೂಡಿ ತೊಗೋಬೇಕಂತ ಪ್ರಯತ್ನ ಮಾಡ್ಬೇಕು. ಅಕಸ್ಮಾತ್ ಒಮ್ಮೆ ಮನೆ ಸಜ್ಜಿ ಬಿಡೋದಿಲ್ಲ, ತಾಳಿ ಬಿಡೋದಿಲ್ಲ, ಅವಾಗ ಅದು ಮತ್ತೆ ಕಾಲು ಬಂದಾಗ ಆಗ್ತದ. ಇದ್ದವ್ರು ತೊಳೋದು. ನಿಮ್ಮ ನೋಡಿ ಅವ್ರು ಕಲಿತಾರೆ, ಅವ್ರು ನೋಡಿ ನೀವು ಕಲಿತೀರಿ. ಮನ್ಯಾಗ ಒಬ್ಬ ಪೂಜೆ ಮಾಡ್ಕೊಳಕತ್ತಂದ್ರೆ ಮನೆಯವ್ರಿಗೆ ಇದು ಹುಡ್ತದ ಇಚ್ಛಾ, ನಾನು ಪೂಜೆ ಮಾಡ್ಕೋಬೇಕು. ನೋಡ್ರಿ, ಸುಮ್ಮ ಪೂಜೆ ಮಾಡ್ಕೋತೀರಿ, ಮನಸ್ಸು ಆನಂದ ಆಗ್ತದ, ಶಾಂತಿ ಸಿಗ್ತದ. ಪೂಜೆ ಮಾಡೋರು ಒಂದೇ ದಿನ ಪೂಜೆ ಬಿಟ್ಟು ನೋಡ್ರಿ, ಏನಾರು ಕಳ್ಕೊಂಡಂಗೆ ಆಗ್ತದ. ತಂಬಾಕು ತಿನ್ನೋರು ಒಂದೇ ದಿನ ಬಿಟ್ಟು ನೋಡ್ರಿ, ಬಾಯಾಗ ಸುಳು 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 ಆಗ್ತದ. ಆಗ್ತದಲ್ಲ? ಚಹಾ ಕುಡಿಯೋರು ಚಹಾ ಕುಡಿಯೋದು ಬಿಟ್ಟು ನೋಡ್ರಿ, ತಲೆ ಮಳ್ಳಿ ಹಿಡ್ದಂಗೆ ಆಗ್ತದ. ಚಾಕೆ ತಂಬಾಕಕ್ಕೆ ಇಡ್ತಾಕತ್ತವ, ಪರಮಾತ್ಮನ ಪೂಜೆದಾಗ ಇಡ್ತಾಕತ್ತಿರ್ಬೇಕಪ್ಪ. ಕೆಟ್ಟಿರ್ಬೇಕಪ್ಪ ತಾಕತ್ತ. ಅದು ರೂಢಕ್ಕೆ ಹಿಡ್ಕೋಬೇಕ್ರಿ, ರೂಢಕ್ಕೆ ಹಿಡ್ಕೋಬೇಕ್ರಿ. ಪುಣ್ಯಾತ್ಮರೇ, ಅವೇನು ಅಷ್ಟಾವರಣವ ಗುರುಲಿಂಗ ಜಂಗಮ ಪಾದೋಗ ಪ್ರಸಾದ ನಾವು ನೋಡು. ಇವು ಗುರುಗಳ ಕಡೆಯಿಂದ ತಿಳ್ಕೋಬೇಕು. ಮೊದಲು ಇವು ವಿಚಾರ ಮಾಡಬೇಕು. ಬರೇ ಅಷ್ಟಾವರಣ ಅವತ್ತೇಳಿ ಸ್ವಂತ ನಾವೇ ಇದು ಮಾಡಬಾರ್ದವು. ಈ ಬತ್ತು ಹೇಳ್ಯಾರ, ಈ ಬತ್ತು ಹಚ್ಕೊಳ್ಳೋದು, ರುದ್ರಾಕ್ಷ ಕಟ್ಕೊಳ್ಳೋ ಹಿಂಗಿಲ್ಲ. ಅವು ಗುರುಗಳ ಕಡೆ ಹೋಗಿ ವಿಚಾರ ಮಾಡಿ ಅದು ಅನುಭವ ಮಾಡಿಕೊಂಡು ಆಮೇಲೆ ಆಚಾರ ಮಾಡಪ್ಪ. ನಿನಗೆ ಶಾಂತಿ ಸಿಗ್ತದ, ನಿನಗೆ ಪರಮಾತ್ಮ ಸಿಗ್ತಾನತ್ತ ಇವತ್ತು ವಿಷಯದ. ಇನ್ನೊಂದು ಚರಣ, ನಾವು ಯಾರಿದ್ದೀವಿ ನಾವೇ ತಿಳಿಬೇಕು. ಆ ತಿಳಿವಿಕಾರ ಕೊನೆ ನುಡಿಯಾಗ ಹೇಳ್ಯಾರ ಏನು ಮಾಡ್ಬೇಕತ್ತ. ಗುರುವಿನ ಗುಲಾಮ ಆಗು ತನಕ ಗೌಪ್ಯದೋಳು ಸುಳಿದಾಡಮೆ ಗುರು ಮಾಂತೇಶನ ಬದಲಾಡಮೆ ಅಂತ ಹೇಳ್ಯಾರ ಇಲ್ಲಿ. ಸುಟ್ಟು ಸುರುವಿಗೆ ನಾವು ಯಾರು ಗುಲಾಮ್ ಆಗ್ಬೇಕಂದ್ರೆ ಗುರುವಿನ ಗುಲಾಮ್ ಆಗ್ಬೇಕು. ಗುಲಾಮ್ ಅಂದ್ರೆ ಆಳ. ಗುಲಾಮ್ ಅಂದ್ರೆ ಅವ್ರು ಯಾವಾಗ ಕರೀತಾರ ಎದರದು ಆಸೆ ಇಲ್ಲದೆ ಕೊಟ್ಟಟ್ಟು ತೊಗೊಂಡು, ಕೊಟ್ಟರು ಅಟ್ಟೆ, ಕೊಡ್ಲಿಲ್ಲ ಅಂದರು ಅಟ್ಟೆ, ಸದಾ ಯಾರು ದುಡಿತಾರ ನೋಡು ಇವ್ರಿಗೆ ಗುಲಾಮ್ ಅತ್ತಾರ. ಗುಲಾಮ್ ಆಗಿ ನೋಡ್ರಿ. ಗುಲಾಮ್ ಗುರುವಿಂದ ಆದ್ರಿ ಅಂದ್ರೆ ಅದು ಖರೆ ಆಳ. ಖರೆ ನಾವು ಯಾರು ಗುಲಾಮ್ ಆಗೀವಿ? ಗುರುವಿನ ಗುಲಾಮ್ ಆಗೀವಿ?
ಅವನು ಗುಲಾಮ, ಅಪ್ಪನ ಗುಲಾಮ, ಹೆಂಡತಿ ಗುಲಾಮ. 1-2 ದಿನ ತಿರುಗಾಡಿದ್ರತ್ತ ಸ್ವಾಮಿಗಳು ಒಬ್ಬ ಶಿಶುಮಗನ ಮನೆ. ಯಾಕ 2 ಮೀಟ್ರ್ ಅರಿವಿ ಬೇಕಾಗಿತ್ತತ್ತ. 2 ದಿನ ತಿರುಗಾಡಿದ್ರೆ ಅವ ನಾಳೆಗೆ ಬರ್ರಿ, ಸಂಜೆ ಕಡೆ ಬರ್ರಿ, ನಾಡ್ದು ಬರ್ರಿ, ಹಿಂಗೆ ಹೇಳವ. ಕಾಡಿಗೆ 1 ತಿಂಗಳ ಟೈಮ್ ಹೋಯ್ತು. ಗುರುಗಳು ಯಾವಾಗ ಇಟ್ಟು ಎಡ ಉಂಡೆ ಹೆಚ್ಚಾನಂದ್ರೆ ತೊಗೊಂಡು ತೀರ್ಬೇಕಂತೇಳಿ ಬಿಡಲೇ ಇಲ್ಲ ಬೆನ್ನ. ಅವ ಕೂಡಲೇ ಇಲ್ಲ. ಕಡೆಗೆ ಮನ್ಯಾಗ ಹೆಣ್ಮಳು ಕೇಳೋದು, ಅಪ್ಪ ಬರೋದು ಹೋಗೋದು ಕೇಳೋದು ನಡೆಸಿರಿ, ಏನು ರೀ ಆಗ್ಯದ, ನಿಮ್ಗೆ ಏನು ಬೇಕು ಅಂದಳತ್ತ. ಏನು ಮಾಡಲಿ ತಂಗಿ, ನಾನೇ ದೀಕ್ಷೆ ಕೊಟ್ಟಿನಿ. ನಮ್ಮ ಶಿಶುಮಗ ಅವ ದೊಡ್ಡ ಫ್ಯಾಕ್ಟ್ರಿ ಕಟ್ಟ್ಯಾನ, ಅರ್ಬಿ ಅಂಗಡಿ ಇಟ್ಟಾನ. 2 ಮೀಟ್ರ್ ಅರ್ಬಿ ಕೊಡ್ತೀನಿ ಅಂತ ಹೇಳೇನ. 2 ತಿಂಗಳಾಯ್ತು ಕೊಡಲಾಗ್ಯಾನ. ಈಸುದಿಂದ ಬೇರೆ ಸ್ವಾಮಿಗಳ ಸಂಜೆ ಕಡೆ ಎರಿ ಬರ್ತದೆ ಹೋರಿ ಅಂದಳಕ್ಕಿ. ಅವ ಬಂದ, ಆ ಗುರುಗಳಿಗೆ ಏನು ಹೇಳಿದೆ ಅಂದಳ, ಇಟ್ಟಿ ಅಂದಳಕ್ಕಿ ಅರಿಬಿ ಅತ್ ನೋಡು. ಕೊಟ್ಟು ಬರ್ತೀಯ ಟರರ ಹರ್ಕೊಂಡು ತೊಗೊಂಡು ಹೋಯ್ತು. ಗುರುಗಳು ಅಂದ್ರತ್ತ, ನೀನು ನಾನು ಗುಲಾಮ ಅಲ್ಲೋ, ಆಕಿನ ಗುಲಾಮ ಅಂದತ್ತವ. ನಾವೆಲ್ಲ ಏನಾಗಿವಿ ಗೊತ್ತಿಲ್ಲ ನಮಗೆ. ಸತಿ ಸುತ ಹಿತರು ಇವ್ರು ಯಾರು ನಿನಗೆ ಸುಖದವ್ರಿಲ್ಲೋ ಮಾರಾಯ. ಸುಖದವ್ರಿಲ್ಲತ್ತ ಮಾಡೋದು ಬಿಡಬೇಡ್ರಿ, ಮಾಡ್ರಿ. ಇವರು ಕಾಯಮ ನನ್ನವರಲ್ಲ, ಕಾಯಮ ನನ್ನವ್ರು ಅಲ್ಲಿವರು. ಇವ್ರ ಪ್ರೀತಿ ಪ್ರೇಮ ರೊಕ್ಕ ರೂಪಾಯಿ ಇರುತ್ತಾನ ನಮ್ಮ ಜೋಡಿ ಇರ್ತಾರೆ. ಪುಣ್ಯ ತೀರ್ತಂದ್ರೆ ಬಿಟ್ಟು ಹೋಗ್ತಾರೆ. ಸದ್ಗುರುನಾಥ ಅವ ಕೈ ಹಿಡ್ದ ಅಂದ್ರೆ ಎಂದೂ ಅವ ಕೈ ಬಿಡಂಗಿಲ್ಲ, ಸದಾ ಹಿಡಿತಾನ. ಅವನು ಗುಲಾಮ ಮಾರಿ. ಅವನು ಗುಲಾಮ ಆದ ಬಳಿಕ ಏನು ಮಾಡ್ಬೇಕು, ಗೌಪ್ಯ ಇರ್ಬೇಕತ್ತ. ಗೌಪ್ಯ ಅಂದ್ರೆ ಕಣ್ಣಿಗೆ ಕಾಣ್ಲಾರ್ದಂಗ, ಮಂದಿಗೆ ಗೊತ್ತಾಲಾರ್ದಂಗ, ನಾನೇ ಮಾಡೀನಿ ಅನ್ನಬಾರ್ದು. ಗೌಪ್ಯ ಇರೋದಂದ್ರೆ ಏನು, ಎಲ್ಲ ಮಾಡಬೇಕು, ಗುಲಾಮನಂಗೆ ದುಡಿಬೇಕು, ಒಬ್ಬರಿಗೆ ಗೊತ್ತಾಗಬಾರ್ದು, ಕಡೆಗೆ ಯಾವ ಮಾಡ್ಯಾನ ಅವನಿಗೆ ಗೊತ್ತಾಗಬಾರ್ದು. ನಾವೇನದ ತಾಡ್ಪತ್ರಿ ಹಾಸ್ತೀವಿ ಅಂದ್ರೆ ಅರ್ಧ ಊರು ಹೇಳ್ತೀವಿ, ಮಠದ ನಾವೇ ಹಚ್ತೀವಿ, ಕಸ ನಾವೇ ಒತ್ತೀವಿ, ಗಂಗಳ ನಾವೇ ತೊಳೆದೀವಿ, ಅಲ್ಲಿ ಪ್ರಸಾದ ನಾವೇ ಮಾಡೀವಿ. ಹಿಂಗಿಲ್ಲದು. ದುಡದಿದ್ದು ಗುರುವಿಗೆ ಬಿಟ್ಟರೆ ಯಾರಿಗೆ ಗೊತ್ತಾಗ್ಬಾರ್ದತ್ತ. ಸಿದ್ಧಾಡ್ರಿ ಸೇವೆ ಮಾಡ್ತಿದ್ದೊಬ್ಬ, ಯಪ್ಪ 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 ಯಾಕೋ ತಡ ಯಾಕೆ ಮಾಡಿ ಬಂದು ಅಂದ್ರೆ, ಅಪ್ಪ ಏನು ಮಾಡಲಿಯಪ್ಪ ಸ್ವಲ್ಪ ಬಡತನ ಅದಪ್ಪ ಅಂದ್ರೆ, ಅಪ್ಪ ಇಟ್ಟೆ ಕೇಳ್ಯಾನ, ಹಿಂಗ ನಿನಗೆ ಸಾವುಕಾರ ಮಾಡ್ತೀನಿ ಬಾ ಇಲ್ಲಿ. 1 ತಾಸನ ಯಾರೋ ಭಕ್ತರು ಒಂದು ಸಿದ್ಧಾಡ್ರಿ 1 ಕಿಲೋ ಬಂಗಾರ ಇಟ್ಟು ನಮಸ್ಕಾರ ಮಾಡಿ ಹೋದ್ರತ್ತ. ಏ ತುಕಪ್ಪ ಬಡವಿದ್ದಿ ಎತ್ತರಿ 1 ಕಿಲೋ ಬಂಗಾರ ತೊಗೊಂಡು ಹೋಗಂದ್ರತ್ತ. ಗುರುವಿನ ಗುಲಾಮ ಮಾರ್ರಿ, ನಿಮಗೆಲ್ಲ ಸಿಗ್ತದೆ. ಅದಕ್ಕೆ ಗೌಪ್ಯದಿಂದ ನಾನೇ ಮಾಡೀನಿ, ನಾವೇ ಮಾಡಿವಿ ಅಲ್ಲಾರದೆ ಸದಾ ಗುರುವಿನ ಗುಲಾಮ ಆದೇವು ಅಂದ್ರೆ ಗುರು ಮಾಂತೇಶನ ಒಲಿಮೆ ನಮ್ಮ ಮ್ಯಾಲ ಆತದ. ಅವನ ಒಲಿಮೆ ನಮ್ಮ ಮ್ಯಾಲ ಆಯಿತು ಅಂದ್ರೆ ಅವತ್ತು ನಮ್ಮ ಯಥಾರ್ಥ ಸ್ವರೂಪ ಜ್ಞಾನ ನಮಗೆ ಎಲ್ಲರಿಗೆ ಆತ ತಿಳಿಸ್ತಾ, ಎಲ್ಲಕ್ಕಿಂತ ಹೆಚ್ಚಿನ ಪುಣ್ಯ ಯಾರಿಗೆ ಬರ್ತಂದ್ರೆ ತತ್ವಜ್ಞಾನಿಗೆ 1 ತುತ್ತು ಅನ್ನವನ್ನು ಕೊಟ್ಟರೆ ಇಡೀ ಜಗತ್ತಿನ ಜೀವಿಗಳಿಗೆ ಉಣಿಸೋದಟ್ಟು ಪುಣ್ಯ ಬರ್ತದತ್ತ. ಅವರು ಕೂಡ ನಮಗೆಲ್ಲರಿಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಿಮಗೆ ಸರ್ವರಿಗೆ ಸದ್ಗುರುನಾಥ ಪರಮಾತ್ಮ ಭೋಗ ಭಾಗ್ಯ ಕೊಟ್ಟು ಕಾಪಾಡಲಿ. ಇಲ್ಲಿ ಷಡಕ್ಷರ ಮುತ್ತಿ ಅಂತ ಬಂದಾರ ನೋಡು, ಅವ್ರು ಇಟ್ಟು ದುಡಿತಾರೆ. ಈ ಧರ್ಮದ ಕಾಲಾಗ, ಪ್ರವಚನ ಕಾಲಾಗ, ದೇವತೆ ಕಾಲಾಗ, ದೇವ್ರ ಕಾಲಾಗ, ಗುರುಗಳ ಕಾಲಾಗ ಅವ್ರಿಗೊಂದು ಕೈ ಇಲ್ಲ. ಕೈ ಇರ್ಲಿಕ್ಕೆ ಬಿಡಲೆಕ್ಕ, ಕಾಲಿರ್ಲಿಕ್ಕೂ ಬಿಡಲೆಕ್ಕ. ಒಳಗೆ ಪವಿತ್ರ ಮನಸ್ಸದಲ್ರಿ, ಅದೆಷ್ಟು ದೊಡ್ಡ ಕೆಲಸ. ಆ 100 ಟೀಮ್ ಅಂದ್ರೆ ಭಾಳ ಬಲಿಷ್ಠ ಟೀಮ್. ಎಲ್ಲರೂ ಭಾಳ ಒಕ್ಕಟ್ಟಾಗಿ ಈ ಶ್ರೀಮಠದ ಸೇವಾ ಮಾಡ್ತಾರೆ. ಅವರಿಗೆ ಸದ್ಗುರುನಾಥ